ನಮಸ್ಕಾರ. ಆಸಾ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದು ಚಿರೋಟಿ ರವೆನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ, ಒಂದೆರಡು ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಒಂದು ಅರ್ಧ ಕ್ಯಾರೆಟು, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದೆಲ್ಲ ಹಾಕ್ಕೋತಾ ಇದ್ದೀನಿ ಇದ್ರೊಳಕ್ಕೆ. ಮೊಸರಲ್ಲಾದರೂ ರವೆನ ತೊಳ್ಕೊಬಿಟ್ಟು ಮೊಸರಲ್ಲಿ ನೆನೆ ಹಾಕ್ಬಿಟ್ಟು ಮಾಡ್ಬೋದು. ಮೊಸರಲ್ಲಿ ನೆನೆ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಅಂದರೆ ನೀರಲ್ಲೇ ಆದರೂ ಪರವಾಗಿಲ್ಲ. ಮೊಸರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಲ್ಟು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋದು. ಇದನ್ನ ಗಟ್ಟಿ ಕಲಿಸ್ಬಿಟ್ಟು ತಟ್ಟಕ್ಕೆ ಬರದೇ ಹೋದವರು, ಎಳಿಗೆ ಬರದೇ ಹೋದವರು ಗಟ್ಟಿ ಕಲಿಸ್ಬಿಟ್ಟು ಒಂದು ಕವರ್ ಹಾಕ್ಕೊಂಡು ಒಬ್ಬಟ್ಟು ಮಾಡ್ತಾರಲ್ಲ ಆ ಥರ ಕವರ್ ಮಾಡಿಕೊಂಡು ತಟ್ಬಿಟ್ಟು ಹಾಕೋಬೋದು. ನಾವು ಹಂಗೆ ಹಂಚಿನ ಮೇಲೆ ಬಳಿತೀನಿ ನಾನು. ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಕಾಂಬಿನೇಷನ್ ಕಾಯಿ ಚಟ್ನಿ ಆದರೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮೊಸರಲ್ಲಿ ತಿಂದರೂ ಚೆನ್ನಾಗಿರುತ್ತೆ, ಇಲ್ಲ ತುಪ್ಪದಲ್ಲಿ ಚೆನ್ನಾಗಿರುತ್ತೆ, ಬರೀ ರೊಟ್ಟಿ ಆಗಿದ್ರೂ ಚೆನ್ನಾಗಿರುತ್ತೆ ಇದು ತಿಂದರೆ. ಈ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ. ಈ ಬಳಿತೀನಿ ಅನ್ನೋದು ನೋಡಿ, ಈ ಥರ ತೆಳ್ಳು ಕಲಿಸ್ಕೋಬೇಕು. ಇಲ್ಲ ಮಾಮೂಲಿ ತಟ್ತೀನಿ ಅನ್ನೋರು ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಕವರ್ ಮೇಲೆ ತಟ್ಕೊಂಡು ಹಾಕಬೇಕು. ನಾನು ಇದನ್ನ ಬರೀತಿಲ್ಲ ಇದ್ದೀನಿ ನೋಡಿ, ಈ ಥರ ಬಳಿತೀನಿ. ಇದಕ್ಕೆ ಬೇಕಾದ್ರೆ ಜೀರಿಗೆ ಹಾಕೋತೀನಿ ಅಂದರೆ ಜೀರಿಗೆ ಹಾಕೋಬೋದು, ಇಲ್ಲ ಸಬ್ಬಕ್ಕಿ ಸೊಪ್ಪು ಹಾಕೋಬೋದು. ಅವೆಲ್ಲ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಆಲ್ರೆಡಿ ಸಬ್ಬಕ್ಕಿ ಸೊಪ್ಪು ಹಾಕ್ತಿದ್ದೆ, ಮರ್ತ್ಕೊಬಿಟ್ಟಿದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಕೋದು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ. ಈ ಥರ ಬಳ್ಕೊಂಡ್ರೆ ಚೆನ್ನಾಗಿರುತ್ತೆ. ತೆಳ್ಳಗೆ ಬರುತ್ತೆ ಇದು ರೊಟ್ಟಿ. ನಾವು ಹೆಂಗೆ ತೆಗಿತೀವಿ ಹಂಗೆಲ್ಲ ಬರುತ್ತೆ. ಬೇಗ ಟಿಫನ್ಗೆ ಬೇಗ ಬೆಳಗ್ಗೆ ಹೊತ್ತು ಕೆಲವು ಮಕ್ಳುಗಳು ಉಪ್ಪಿಟ್ಟು ತಿನ್ನಲ್ಲೇ ಅಂತಾರಲ್ಲ, ಉಪ್ಪಿಟ್ಟು ರವೆ ಆದರೂ ಪರವಾಗಿಲ್ಲ, ಚಿರೋಟಿ ರವೆ ಅಂತಲೇ ಅದೇನಿಲ್ಲ. ಉಪ್ಪಿಟ್ಟು ರವೆನೂ ಅಷ್ಟೇ, ಒಂದು 5 ನಿಮಿಷ 10 ನಿಮಿಷಕ್ಕೆ ನಾನು ನೆನೆ ಬಿಟ್ಬಿಟ್ರೆ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೆಂದಿರುತ್ತೆ. ಆಮೇಲೆ ಈ ಥರ ಕಲಿಸ್ಕೊಂಡ್ರು ರೊಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹುಡುಗರುಗಳಿಗೆ. ನೋಡಿ, ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಆದರೂ ಹಾಕೋಬೋದು, ತುಪ್ಪ ಆದರೂ ಹಾಕೋಬೋದು. ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎರಡು ಕಡೆನೂ ಕ್ಲೀನಾಗಿ ಬೇಯಿಸ್ಕೊಳ್ರಿ. ಎರಡು ಕಡೆ ಆಗಿರುತ್ತೆ, ಇದು ಒಂದು ಕಡೆ ಆಗಿರುತ್ತೆ. ಆಗಿರುತ್ತೆ. ಬೇಗ ಆಗುತ್ತೆ. ಬೆಳಗ್ಗೆ ಹೊತ್ತು ಟಿಫನ್ಗೆ ಬೆಳಗ್ಗೆ ಹೊತ್ತು ಬೇಗ ಮಾಡ್ಬೋದು. ನೋಡಿ, ಇದಾಗೈತೆ. ಸುತ್ತ ನೋಡಿ ಹಿಂಗೆ ಬೇಯಿಸ್ಕೋಬೇಕು. ಮಕ್ಳುಗಳ್ಗೆ ಒಂದು ರೊಟ್ಟಿ ಆದರೆ ಸಾಕು. ಈ ಥರ ಒಂದು ರೊಟ್ಟಿ ಮಾಡಿದ್ರೆ ಎಲ್ಲ ಚೆನ್ನಾಗಿ, ಇದರಲ್ಲೇ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ಎಲ್ಲ ಇರುತ್ತಲ್ಲ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಕ್ಳುಗಳು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದರೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಬಾಯಿಗೆ ಸಿಗುತ್ತೆ. ಮಕ್ಕಳು ತಿನ್ನಲ್ಲ ಅಂದರೆ ಪೇಸ್ಟ್ ಸುಧಾ ಮಾಡಿ ಹಾಕೋಬೋದು. ಬೇಗ ಆಗುತ್ತೆ. ಅನ್ನ ಅದು ಇದು ಮಾಡ್ಕೊಂಡು ಕುತ್ಕೋತೀವಿ ಅಂದರೆ ಲೇಟು. ಇದಾದರೆ ಬೇಗ ಆಗುತ್ತೆ. ಉಪ್ಪಿಟ್ಟು ಕೆಲವು ಮಕ್ಳುಗಳು ಇಷ್ಟನೇ ಪಡಲ್ಲ, ಹಾಗಾಗಿ ಈ ಥರ ಮಾಡ್ಬೋದು. ನೋಡಿ, ಆಗೈತೆ. ಎಲ್ಲ ಹಿಂಗೆ ಸುತ್ತ ಹಾಕ್ಕೊಂಡು ಬೇಯಿಸ್ಕೊಬಿಡೋದು. ತುಪ್ಪದ ಜೊತೆಲಿ ತಿನ್ಬೋದು. ನೋಡಿ, ತುಪ್ಪ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಮೊಸರಾರು ಹಾಕಿ ತಿನ್ಬೋದು, ತುಪ್ಪ ಆದರೂ ತಿನ್ಬೋದು. ಈ ಥರ ಬೇಗ ಆಗಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ ಬಂದಿದೆ ಏನೋ ಅನಿಸುತ್ತೆ, ಗೊತ್ತಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.